स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। 23 सितंबर को हुए बीजापुर में भारी बारिश के कारण वार्ड नंबर 26 में आने वाली ड्यूटगेर गली, गुज्जर गली और दरबार ऑटोमोबाइल्स के पीछे स्थित जैन मंदिर के आसपास के इलाकों में मौजूद घरों में पानी घुस गया था, जिसके चलते यहां के जो जीवन है अस्त व्यस्त हो गया था। जिसके चलते कॉरपोरेटर किरण पाटिल के नेतृत्व में महानगर पालिका सिब्बंदियों के सहयोग से खड़े हुए पानी को जेसीबी के मदद के जरिए पानी के लिए रास्ता बनाकर खाली किया गया। किरण पाटिल दूसरे कॉरपोरेटर्स के लिए एक मिसाल बन गए हैं। अगर हर कॉरपोरेटर इसी तरह अपने वार्ड में काम करेगा तो बीजापुर का नक्शा बदल जाएगा। ಭೀಕರವಾಗಿ ನಗರಾದ್ಯಂತ ಹಾಗೂ ವಾರ್ಡ್ನಲ್ಲಿ ಸಂಭವಿಸಿದ ಮಳೆಯ ದುರಂತದಿಂದ ತುಂಬಾ ಜನ ಅಮಾಯಕರು ಹಾಗೂ ಬಡವರು ಮನೆಗಳಲ್ಲಿ ಹಾಗೂ ರಸ್ತೆಗಳಲ್ಲಿ ತುಂಬಾ ತೊಂದರೆ ಆಗಿದೆ। ನಮ್ಮ ವಾರ್ಡಿನ ಮುಖ್ಯ ರಸ್ತೆಗಳು ಹಾಗೂ ಕೆಲವೊಬ್ಬರ ಮನೆಯಲ್ಲಿ ತುಂಬಾ ನೀರು ಹೋಗಿ ತುಂಬಾ ನಷ್ಟಗಳು ಉಂಟಾಗಿದೆ। ಒಪ್ಪತ್ತೀನಿ ಆದ್ರೆ ನಾನು ಒಂದು ಬಿಸಿನೆಸ್ ಟ್ರಿಪ್ಗೋಸ್ಕರ ದೂರದ ರಷ್ಯಾ ದೇಶದ ಪ್ರವಾಸದಲ್ಲಿ ಇರೋದ್ರಿಂದ ಬರಕ್ಕಾಗಿಲ್ಲ। ಆದ್ರೂ ನಮ್ಮ ಸ್ಟಾಫ್ಗಳಾಯ್ತು ಹಾಗೂ ನಮ್ಮ ಮಹಾನಗರ ಪಾಲಿಕೆ ಸಿಬ್ಬಂದಿಗಳಾಯ್ತು ಎಲ್ಲರೂ ಡ್ಯೂಟಿ ಇದಾರೆ ವಾರ್ಡ್ನಲ್ಲಿ। ಎಲ್ಲಾ ಡ್ರೈನೇಜ್ ಗಳನ್ನು ಖುಲ್ಲಾ ಮಾಡ್ತಿದ್ದಾರೆ। ಜಲನಗರು ಆಮೇಲೆ ವಾರ್ಡ್ ನಂಬರ್ 24 ಮುಳ್ಳಗಿಸಿ ಅಲ್ಲಿಂದ ಎಲ್ಲಾ ನೀರ್ಗಳು ಮೇಲಿಂದ ಜಲನಗರದಿಂದ ನೀರ್ ಹರಿದೆಲ್ಲ ನಮ್ಮ ವಾರ್ಡ್ನಾಗ ಆಯ್ತು ಕೆಳಗ 14 ನಂಬರ್ ವಾರ್ಡಿಗೆ ಹೋಗೈತಿ। ಹಿಂಗಾಗಿ ನಮ್ಮ ವಾರ್ಡ್ಗಳು ಎಲ್ಲಾ ಡ್ರೈನೇಜ್ಗಳು ಬ್ಲಾಕ್ ಆಗಿರೋದ್ರಿಂದ ಜನತೆ ತುಂಬಾ ತೊಂದರೆ ಆಗೈತಿ। ಈಗ ಇವತ್ತೇ ಎಷ್ಟೇ ಕಷ್ಟ ಆದ್ರೂ ಅದನ್ನ ಕ್ಲಿಯರ್ ಮಾಡ್ತೀವಿ ನಾವು। ಅದನ್ನ ಕ್ಲಿಯರ್ ಮಾಡಿ ಎಲ್ಲಾ ಜನತೆಗೆ ಸುಗಮವಾಗಿ ಇರುವಾಗ ವ್ಯವಸ್ಥೆ ಮಾಡ್ತೀವಿ। ಈ ವಿಡಿಯೋ ಮುಗಿದ ತಕ್ಷಣ ನಿಮ್ಗೆಲ್ಲರಿಗೂ ಒಂದು ಎಮರ್ಜೆನ್ಸಿ ನಂಬರ್ ಸೆಂಡ್ ಮಾಡಿರ್ತೀನಿ। ಏನೇ ಎಮರ್ಜೆನ್ಸಿ ಇದ್ರು, ಮೆಡಿಕಲ್ ಆಯ್ತು, ವಾಹನದ ವ್ಯವಸ್ಥೆ ಆಯ್ತು, ಏನೇ ಎಮರ್ಜೆನ್ಸಿ ಇದ್ರು ಆ ನಂಬರ್ ಕಾಲ್ ಮಾಡ್ರಿ। ವಾರ್ಡ್ ನಂಬರ್ 26 ಜನತೆ ಆಮೇಲೆ ಮಹಾನಗರ ಪಾಲಿಕೆ ಆಯುಕ್ತರಿಗೂ ನಮ್ಮ ವಾರ್ಡಿನ ಎಲ್ಲಾ ವಿಷಯಗಳನ್ನು ಮುಟ್ಟಿಸಿರುತ್ತೇನೆ, ಅವರು ಕೂಡ ಸ್ಪಂದನೆಯಲ್ಲಿದ್ದಾರೆ। ಒಟ್ಟು ಇವತ್ತು ರಾತ್ರಿವರೆಗೂ ಎಲ್ಲಾ ನೀರು ಖುಲ್ಲಾ ಮಾಡೋ ವ್ಯವಸ್ಥೆ ಪ್ರಗತಿಯಲ್ಲಿದೆ। ಇದ್ರ ಮೇಲೆ ಏನೇ ಯಾರಿಗೂ ಎಮರ್ಜೆನ್ಸಿ ಇದ್ರು ನನಗೆ ಕಾಲ್ ಮಾಡ್ಬೋದು, ಮೆಸೇಜ್ ಮಾಡ್ರಿ, ಇಲ್ಲಾಂದ್ರೆ ನಾ ಒಂದು ಎಮರ್ಜೆನ್ಸಿ ನಂಬರ್ ಕಳ್ಸಿರ್ತೀನಿ, ಅವ್ರಿಗೆ ಸಂಪರ್ಕ ಮಾಡ್ರಿ। ವಂದನೆಗಳು। ನಿಮ್ಮ ಕಾರ್ಪೊರೇಟರ್ ವಾರ್ಡ್ ನಂಬರ್ 26 ಕಿರಣ್ ಪಾಟೀಲ್। ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ, ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ। ನಮ್ಮ ನಡೆ ಸತ್ಯದ ಕಡೆ।